ಮಾಡ್ತಿದಾರಲ್ಲ ಅದೇನು ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟದಲ್ಲ, ಏನು ಹೊಸದೇನಲ್ಲ. 5 ದಿವಸದಿಂದ ಪ್ರತಿಭಟನೆವರೆಗೂ ಮಾಡ್ತಾರ, ಒಳಗೂ ಮಾಡ್ತಿದಾರ. ಅವ್ರು ಏನ್ ಮಾಡ್ಬೇಕು ಎಲ್ಲಾನು ಪ್ರಯತ್ನ ಮಾಡ್ತಿದಾರ. ನಮ್ಮ ಪಕ್ಷ ಅವ್ರು ಹೇಳಿದೆ ನಿಮ್ಮಲ್ಲಿ ಚರ್ಚೆ ಮಾಡಿ ಕಾನೂನುಬದ್ಧವಾಗಿ ಅಲ್ಲಿ ನೀವು ಹೇಳಿ, ಹಂಗೆ ಸುಮ್ಮನೆ ಹೇಳೋದಲ್ಲ. ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ಅವಕಾಶ ಕೊಡ್ತಾರ. ಅದಾದ್ರೆ ಅಲ್ಲದೇನ್ರ ಇತ್ಯರ್ಥ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಸುಮ್ಮನೆ ಹಂಗೆ ಗಲಾಟೆ, ರಾಜೀನಾಮೆ ಕೊಡೋದ್ರ ಕೇಸ್ ಎಲ್ಲರ ಮ್ಯಾಗ ಅದಾವ. ಕೇಂದ್ರ ಸರ್ಕಾರ ಮಂತ್ರಿಗಳ ಮೇಲೆ ಅದಾವ, ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಪಾರ್ಟಿ ಮಂತ್ರಿಗಳ ಮ್ಯಾಗ ಅದಾವ, CM ಮ್ಯಾಗ ಕೇಸ್ ಚಾರ್ಜ್ ಶೀಟ್ ಅದಾವ. ಮತ್ತು ಅವ್ರೆಲ್ಲರೂ ಅದಾರಲ್ಲ, ಮತ್ತೆ ಇವ್ನಿಗೆ ಯಾಕೆ ಅನ್ನೋದು ಪ್ರಶ್ನೆ. ಈಗ ನಮ್ಮ ಪಕ್ಷದಿಂದ ಎಲ್ಲರಿಗೂ ಒಂದಾಗಬೇಕಲ್ಲ ನ್ಯಾಯ. ಈಗ ಮೊನ್ನೆ ಒಂದು ಲಿಸ್ಟ್ ಬೈತ್ರಲ್ಲ, ಸುಪ್ರೀಂ ಕೋರ್ಟ್ನಾಗ ಒಂದು ದಾಖಲೆ ಮಾಡ್ಯಾರ. 8 ಮಂದಿ ಎಟ್ ಕೇಸ್ ಹಾಕ್ಯಾರ ನೋಡಿರ್ಬೇಕಲ್ಲ. ಒಂದು ವಾರದಿಂದ ಬಂದಿದೆ. ಒಬ್ರ ಮ್ಯಾಗ 19 ಅದಾವ, ಒಬ್ರ ಮ್ಯಾಗ 36 ಕೇಸ್ ಅದಾವ. ಕೇಸ್ ಇದ್ದದಕ್ಕೆ ರಾಜೀನಾಮೆ ಕೊಡ್ಬೇಕಾರೆ ಎಲ್ಲರೂ ಕೊಡ್ಬೇಕು, ಅದು ಯಾರು ಉಳಿದಿಲ್ಲ, ಖಾಲಿ ಆಗ್ತಾರೆ ಎಲ್ಲರೂ. ಯಾರು ಮಂತ್ರಿನ ಆಗೋಲ್ಲ. ಅದಕ್ಕಾಗಿ ನಮ್ಮ ಡಿಮಾಂಡು ಚರ್ಚೆ ಮಾಡ್ರೆ, ಹಂಗೇನು ಪೂರಕವಾಗಿದ್ರೆ ಸರ್ಕಾರ ಅದ್ರ ಬಗ್ಗೆ ನಿರ್ಧಾರ ಮಾಡ್ದಂತ ಹೇಳ್ತಿದ್ದಾರೆ. ಈ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಆರೋಪಿ ಇಲ್ಲದಿದ್ದರೂ ಅವ್ರನ್ನ ರಾಜೀನಾಮೆ ಇವರು ಆರೋಪಿ ಸ್ಥಾನದಲ್ಲಿ ಇದ್ದರೂ ಕೂಡ ಇವರು ರಾಜೀನಾಮೆ ಹಾಕ್ತಾರೆ. ಅದನ್ನ ಹೇಳಿದಲ್ಲ ಅಂತ ಭಾಳ. ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮೇಲೆ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ, ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇರ್ತದು. ಮತ್ತು ರಾಜೀನಾಮೆ ಕೇಳಿದ್ರು ಕೊಡಿಸ್ತಾರೆ ಯಾರು? ಅವ್ರ ಪಕ್ಷ ನಿರ್ಧಾರ. ಅದು ಡಿಮಾಂಡ್ ಮಾಡಿದಾರು, ಓಕೆ. ಜಡ್ಜಿ ಅವರು ಅದಕ್ಕೆ ಅದ್ರ ಡಿಸಿಷನ್ ತಗೊಂಡು ಅವ್ರ ಪಕ್ಷ. ಇಲ್ಲಿ ಪಕ್ಷ ಏನು ಹೇಳ್ತಿದ್ರೆ, ಈಗಾಗಲೇ ಇದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ನಮಗೆ, ಅದಕ್ಕೆ ತೆಗಿಲಿಕ್ಕಂತ ಬರೋದಂತ ಹೇಳಿದಾರೆ ಅಷ್ಟೇ. ಅದೆಲ್ಲ ಆಗೇನ ಅದನ್ನೇ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು. ಅದನ್ನ ನಿಮ್ಗೆ ಹೇಳೋ ಕೇಸ್ಗೇನ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಹಿಂಗಾಗಿ ಈಗ ಅದು ಪ್ರಶ್ನೆ ಬರೋಲ್ಲ ಅಂತ ನಮ್ಮವ್ರ ವಾದ, ನಮ್ಮ ಪಕ್ಷ ಸರ್ಕಾರದ ವಾದ.